ಈ ದಿನ ಮಾಡಲ್ ವರ್ಬ್ ಆ್ಯಂಡ್ ಮೇನ್ ವರ್ಬ್ ಬಗ್ಗೆ ನಾವು ಪಾಠ ಮಾಡೋದಕ್ಕೆ ಇವಾಗ ರೆಡಿ ಇದ್ದೀನಿ. ಈಗ ನೀವು ಆಲ್ರೆಡಿ ಆಕ್ಸಿಲರಿ ವರ್ಬ್ ಬಗ್ಗೆ ಕೇಳಿದ್ದೀರಾ ಮತ್ತು ಮೇನ್ ವರ್ಬ್ ಬಗ್ಗೆ ಕೂಡ ಕೇಳಿದ್ದೀರಾ. ಅದರಲ್ಲಿ ಟ್ರಾನ್ಸಿಟಿವ್ ಮತ್ತು ಇಂಟ್ರಾನ್ಸಿಟಿವ್ ವರ್ಬ್ ಬಗ್ಗೆ ಕೂಡ ತಾವು ಕೇಳಿದ್ದೀರಿ. ಹಾಗಾಗಿ ಇವತ್ತು ಮಾಡಲ್ ವರ್ಬ್ ಅಂದರೆ ಏನು ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಣ ಇವತ್ತು. ದ ವರ್ಬ್ ಸಚ್ ಆ್ಯಸ್ ಕ್ಯಾನ್, ಮೈಟ್ ಆ್ಯಂಡ್ ಮಸ್ಟ್ that is used with another to express an idea such as a possibility that is not expressed by the main verb of sentence. ಅಂದರೆ ಇಲ್ಲಿ ನಮಗೆ ಮೇನ್ ವರ್ಬ್ ಅಂದರೆ ನಾವು ಏನನ್ನು ಯಾವುದೇ ಕೆಲಸವನ್ನು ಮಾಡ್ತೇವೋ, ಯಾವುದ್ರ ಬಗ್ಗೆ ಮಾತನಾಡ್ತೇವೋ ಅದನ್ನು ನಾವು ಮೇನ್ ವರ್ಬ್ ಅಂತ ಕೂಡ ಹೇಳ್ತೀವಿ. ಇಲ್ಲಿ ನಾನು ಇವತ್ತು ತಗೊಂಡಂಥ ಪಾಠ ಮಾಡಲ್ ವರ್ಬ್ ಬಗ್ಗೆ. ವರ್ಬ್ ಆ್ಯಂಡ್ ಮೇನ್ ವರ್ಬ್. ಇಲ್ಲಿ ನಾವು ಮಾಡಲ್ ಮತ್ತು ಮೇನ್ ವರ್ಬ್ ಬಗ್ಗೆ ನಾವು ಮಾತನಾಡ್ತಿದ್ದೇವೆ. ಈಗ ಕ್ಯಾನ್ ಅಂದರೆ ಏನು, ಮತ್ತು ಮೈಟ್ ಅಂದರೆ ಅದರ ಅರ್ಥ ಏನಿದೆ, ಆ ವರ್ಬಿನ ಅರ್ಥ, ಮತ್ತು ಮಸ್ಟ್ ಅಂದರೆ ಆ ವರ್ಬಿನ ಅರ್ಥ ಏನಿದೆ ಎಂಬುದಾಗಿ ನಾವು ಈಗ ನೋಡ್ತಾ ಹೋಗೋಣ. ಇಲ್ಲಿ ಲರ್ನಿಂಗ್ ಡಸ್ ನಾಟ್ ಮೇಕ್ ಯು feel sick. It does really stimulate the way you learn with your mouth open. It is more good. Don't forget study. I talk to you that I trust about something secret. ನಿಮಗೆ ಇದು ಅರ್ಥ ಆಗಿರ್ಬೋದು. ಇವಾಗ ಲರ್ನಿಂಗ್ ಡಸ್ ನಾಟ್ ಮೇಕ್ ಎ ಸ್ಟೂಡೆಂಟ್ ಫೀಲ್ ಸಿಕ್. ಯಾವಾಗಲೂ ಓದುವುದು ಮತ್ತು ಬರೆಯುವುದು, ಲರ್ನಿಂಗ್ ಆ್ಯಂಡ್ ರೈಟಿಂಗ್ ಯಾವುದ್ರ ಬಗ್ಗೆನೇ ಇರ್ಬೋದು. ನಾವು ಮಾತನಾಡುವಾಗ ಇಲ್ಲ ಕಲಿಯುವಾಗ ಬರೆಯುವಾಗ ಅದು ಯಾವಾಗಲೂ ನಮ್ಮನ್ನು ಅಸಹ್ಯಗೊಳಿಸಲ್ಲ, ಅಂದರೆ ಬೇಡ ಮಾಡೋದು ಬೇಡ ಅನಿಸುವ ಒಂದು ಸ್ಥಿತಿಗೆ ಅದು ತಲುಪಿಸಲ್ಲ ಅನ್ನೋದಕ್ಕೆ. ಇಟ್ ಡಸ್ ರಿಯಲಿ ಸ್ಟಿಮ್ಯುಲೇಟ್, ನಮಗೆ ಆಸಕ್ತಿಯನ್ನು ಹೆಚ್ಚಿಸ್ತಾ ಹೋಗ್ತದೆ ಅದು. ಯಾವಾಗ ದ ವೇ ಯು ಲರ್ನ್ ವಿತ್ ಯುವರ್ ಮೌತ್ ಓಪನ್ ಇಟ್ ಈಸ್ ಮೋರ್ ಗುಡ್. ನೀವು ಯಾವಾಗ ಬಾಯಿ ಬಿಟ್ಟು ಹೆಚ್ಚಿನ ಶಬ್ದವನ್ನು ಬಳಸಿ ಓದ್ತೀರೋ ಆವಾಗ ಅದು ತುಂಬ ಒಳ್ಳೆಯದಾಗಿರ್ತದೆ. ಅದನ್ನು ನೀವು ಮರಿಬಾರ್ದು. ಡೋಂಟ್ ಫರ್ಗೆಟ್ ಸ್ಟಡಿ. ಐ ಟಾಕ್ ಟು ಯು ದಟ್ ಐ ಟ್ರಸ್ಟ್ ಅಬೌಟ್ ಸಮಥಿಂಗ್ ಸೀಕ್ರೆಟ್. ಇಲ್ಲಿ ಸೀಕ್ರೆಟಾಗಿ ನಾನು ತಿಳಿದಂಥ ವಿಚಾರಗಳನ್ನ ನಿಮ್ಮಲ್ಲಿ ಮುಂದೆ ತರ್ತಾ ಇದ್ದೀನಿ. ಅದೇ ಇವಾಗ ನಾವು ಮಾತಾಡ್ತಾ ಇರೋದು ಈ ಮಾಡಲ್ ವರ್ಬಿನ ಬಗ್ಗೆ. ಈ ಮಾಡಲ್ ವರ್ಬ್ ಅಂದರೆ ಏನು? ಈಗ ಮಾಡಲ್ ವರ್ಬ್ ಅಂದರೆ ಈಗ ಅಟ್ ಟು ಅನ್ನೋದು. ಅಟ್ ಟು ಈ ಅಟ್ ಟು ಅನ್ನೋದು ಮಾಡಲ್ ವರ್ಬ್. ಕ್ಯಾನ್ and must. ಹೀಗೆ ಅನೇಕ ಮಾಡಲ್ ವರ್ಬ್ಗಳನ್ನ ನಾವು ನೋಡ್ತೀವಿ. ಪ್ರತಿ ಮಾಡಲ್ ವರ್ಬು ಏನು ಹೇಳ್ತು ಅಂದರೆ, ಇವಾಗ ಆ್ಯಟಿಟ್ಯೂಡ್ ಅಂತ ನಾವು ತಗೊಂಡಾಗ ಒಬ್ಬರು ಏನು ಮಾಡಬೇಕು ಎಂಬುದನ್ನು ಸೂಚಿಸುವಲ್ಲಿ ನಾವು ಆ್ಯಟಿಟ್ಯೂಡ್ ಅನ್ನೋದನ್ನು ಬಳಕೆ ಮಾಡ್ತೀವಿ. ಮತ್ತು ಹಾಗೆ ಏನು ಆಗಬೇಕು ಎನ್ನುವುದನ್ನು ನಿರೀಕ್ಷಿಸಲಾಗಿದೆ ಎಂಬುದನ್ನು ಸೂಚಿಸಲಿಕ್ಕೂ ಕೂಡ ನಾವು ಆ್ಯಟಿಟ್ಯೂಡ್ ಎಂಬುದನ್ನು ಬಳಕೆ ಮಾಡ್ತಿದ್ದೇವೆ. ಹಾಗೆ ಮೂರನೇದಾಗಿ ಏನು ಮಾಡಬೇಕು ಎಂಬುದನ್ನು ಸೂಚಿಸುವಲ್ಲಿ ಹಾಗೂ ಸಲಹೆ ನೀಡುವಲ್ಲಿಯೂ ಕೂಡ ನಾವು ಆ್ಯಟಿಟ್ಯೂಡ್ ಎಂಬ ಮಾಡಲ್ ವರ್ಬನ್ನು
ಈ ವಾಕ್ಯಗಳಲ್ಲಿ ಬಳಸ್ತೇವೆ. ಈ ಮಾಡಲ್ ವರ್ಬನ್ನು ಬಳಸಿದ ಮೇಲೆ ಅದರ ಹಿಂದೆ ನಾವು ಯಾವಾಗಲೂ ಒಂದು ಮೇಯ್ನ್ ವರ್ಬು ಇರುತ್ತೆ ವಾಕ್ಯಗಳಲ್ಲಿ ಅನ್ನೋದನ್ನ ನಾವು ಯಾವಾಗಲೂ ಮನಗಾಣಬೇಕು. ಆಯ್ತಲ್ಲ? ಹೀಗಾಗಿ ಈಗ ಒಂದು ವಾಕ್ಯವನ್ನು ನಾವು ಮಾಡೋಣ. ವಿ ಹ್ಯಾಡ್ ಟು ಪೇ ದ ಫೋನ್ ಬಿಲ್. ವಿ ಹ್ಯಾಡ್ ಟು ಫೋನ್ ಬಿಲ್ ಅಥವಾ ವಾಟರ್ ಬಿಲ್ ಅಥವಾ ಗ್ಯಾಸ್ ಬಿಲ್. ಹೀಗೆ ಅನೇಕ ನಾವು ಬಿಲ್ಲುಗಳನ್ನು ಕಟ್ಟಬೇಕಾಗ್ತದೆ. ಹೀಗಾಗಿ ಇಲ್ಲಿ ಏನು ಹೇಳ್ತದೆ 82 ಅನ್ನೋದು ನಾವು ಏನನ್ನು ಮಾಡಬೇಕಿತ್ತೋ ಅದನ್ನು ಇಲ್ಲಿ ಅದು ಹೇಳುವಲ್ಲಿ ನಾವು 82 ಬಳಕೆ ಮಾಡಿಕೊಂಡಿದ್ದೇವೆ ಈ ವಾಕ್ಯದಲ್ಲಿ. ಹೀಗೆ ನಮಗೆ ಅನೇಕ ವಾಕ್ಯಗಳನ್ನ ರಚನೆ ಮಾಡ್ಬೋದು. ಇಲ್ಲಿ ನಾವು ಏನಕ್ಕೆ ಮಾಡಲ್ ವರ್ಬನ್ನು ನಾನು ಇವಾಗ ತಗೊಂಡೆ ಅಂದರೆ, ಹಿಂದೆ ನಾನು ಹಿಂದಿನ ಪಾಠದಲ್ಲಿ ಭಾಳ ದಿನಗಳಾಯಿತು ನಾನು ಇದನ್ನು ನಿಲ್ಲಿಸಿ, ಒಂದು 2 ತಿಂಗಳು ಆರೋಗ್ಯದ ನಿಮಿತ್ತ ನಮಗೆ ಅನಾರೋಗ್ಯ ಇತ್ತು. ಆ ಕಾರಣ ನಾನು ನಿಲ್ಲಿಸಬೇಕಾಗಿತ್ತು, ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಈಗ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇಲ್ಲಿ ನಮಗೆ ಆಕ್ಸಿಲರಿ ವರ್ಬ್ ಯಾವಾಗಲೂ ಕಾಲಗಳನ್ನು ಸೂಚಿಸ್ತಾ ಹೋಗ್ತದೆ. ಪ್ರೆಸೆಂಟ್ ಟೆನ್ಸಲ್ಲಿ, ಪಾಸ್ಟ್ ಟೆನ್ಸಲ್ಲಿ ಹಾಗೂ ಫ್ಯೂಚರ್ ಟೆನ್ಸಲ್ಲಿ ಅನೇಕ ಆಕ್ಸಿಲರಿ ವರ್ಬ್ಗಳನ್ನ ನಾವು ಬಳಸ್ತೇವೆ. ಇಲ್ಲಿ ನಾವು ಮಾಡಲ್ ವರ್ಬನ್ನ ಮೇನ್ ವರ್ಬ್ ಜೊತೆ ನಾವು ಬಳಕೆಯನ್ನು ವಾಕ್ಯಗಳಲ್ಲಿ ಮಾಡ್ತೇವೆ. ಅದು ಯಾವಾಗಲೂ ನಾನು ಈಗಾಗಲೇ ಕನ್ನಡದಲ್ಲಿ ನಿಮಗೆ ಹೇಳಿದ್ದೇನೆ, ಒಬ್ಬರು ಏನು ಮಾಡಬೇಕು ಎಂಬುದನ್ನು ಸೂಚಿಸುವಲ್ಲಿ ನಾವು ಅದನ್ನು ಬಳಸ್ತೇವೆ. ಈ ಕೆನ್ಗೆ ಬೇರೆ ಅರ್ಥ ಬರುತ್ತೆ, ಮಸ್ಟ್ಗೂ ಕೂಡ ಅದನ್ನು ನಾನು ಮುಂದಿನ ದಿನಗಳಲ್ಲಿ ಮತ್ತು ವಾಕ್ಯಗಳಲ್ಲಿ ಬಳಕೆ ಮಾಡೋದನ್ನ ಹೇಳ್ತೇನೆ. ಹಾಗೆ ಎರಡನೇದಾಗಿ ಇದನ್ನು 3 ರೀತಿಯಲ್ಲಿ ಬಳಸ್ತೇವೆ. 82 ಅನ್ನೋದನ್ನ ಏನು ಆಗಬೇಕಾಗಿತ್ತು ಎಂಬುದನ್ನು ನಿರೀಕ್ಷಿಸಲಾಗಿದೆ ಎಂಬುದನ್ನು ಸೂಚಿಸುವಲ್ಲಿ ಕೂಡ ನಾವು 82 ಬಳಸ್ತೇವೆ. ಈಗ ಏನು ಮಾಡಬೇಕು ಎಂದು ಹೇಳುವಲ್ಲಿ ಹಾಗೂ ಸಲಹೆ ನೀಡುವಲ್ಲಿಯೂ ಕೂಡ ನಾವು ಈ 82 ಅನ್ನೋ ಒಂದು ಮಾಡಲ್ ವರ್ಬನ್ನು ಬಳಕೆ ಮಾಡ್ತೇವೆ. ಹೀಗೆ ಅನೇಕ ವಿಚಾರಗಳನ್ನ ನಾವು ತಿಳಿತಾ ಹೋಗ್ತೇವೆ. ಇಲ್ಲಿ ನಾನು ಹಿಂದಿನ ಪಾಠಗಳಲ್ಲಿ ಈಗ 46 ವಿಡಿಯೋಸ್ ಹೋಗಿದೆ. ಅದರಲ್ಲಿ ಈ ಇಂಗ್ಲೀಷನ್ನ ನಾವು ಹೇಗೆ ಮಾತನಾಡಬೇಕು, ಮಾತನಾಡುವ ಮುನ್ನ ಏನೆಲ್ಲ ನಾವು ಕಲಿತಿರಬೇಕು ಅನ್ನೋದ್ರ ಬಗ್ಗೆ ನಾನು ತುಂಬ ಹಿಂದಿನ ಪಾಠಗಳಲ್ಲಿ ನಾನು ಹೇಳಿದ್ದೀನಿ. ಆ ವಿಡಿಯೋಗಳಲ್ಲಿ ನೀವು ಗಮನಿಸ್ಬೋದು. ನಾವು ಇನ್ನೂ ಹೆಚ್ಚಿನ ವಾಕ್ಯಗಳನ್ನು ರಚನೆ ಮಾಡುವಲ್ಲಿ ನಾವು ನಾಳೆ ಅದನ್ನು ಕಂಟಿನ್ಯೂ ಮಾಡೋಣ. ಮತ್ತು ಈ ಪಾಠಗಳಲ್ಲಿ ಯಶಸ್ವಿಯಾಗಲಿಕ್ಕೂ ಕೂಡ ನಾವು ಪ್ರಯತ್ನ ಮಾಡೋಣ ಅನ್ನೋದು ಇವತ್ತಿನ ಪಾಠದ ಅಂಶ ಆಗಿರ್ತದೆ. ಹಾಗಾಗಿ ಈಗ ನಾನು ಇಂದಿನ ಪಾಠವನ್ನು ಇಲ್ಲಿ ನಿಲ್ಲಿಸೋದಕ್ಕೆ ಪ್ರಯತ್ನವನ್ನು ನಾನು ಮಾಡ್ತಾಯಿದ್ದೀನಿ. ಮುಂದಿನ ಪಾಠಕ್ಕೆ ನಾವು ಅಣಿಯಾಗೋಣ ಅಂಥೇಳಿ ಇವತ್ತಿನ ಪಾಠವನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು.